ಇವತ್ತು ನಾನು ಒಂದು ಸಿಹಿ ಜೋಳ, 3 ಟೊಮೆಟೊ, 2 ಈರುಳ್ಳಿ, 1 ಬೆಳ್ಳುಳ್ಳಿ ಗಡ್ಡೆಯನ್ನು ಉಪಯೋಗಿಸಿ ಒಂದು ರುಚಿಕರವಾದಂಥ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಮಸಾಲೆ ಭರಿತ ಅನ್ನಗಳೆಲ್ಲ ತಿಂದು ಬೋರ್ ಆಗಿದೆ, ಒಂದೇ ರೀತಿಯ ಪಲಾವು ಬಾತು ಅದನ್ನು ತಿಂದು ಬೇಜಾರಾಗಿದೆ ಅಂತನ್ನುವಾಗ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು. ಡಿಫ್ರೆಂಟ್ ಆಗಿದೆ, ಮಾಡೋ ವಿಧಾನ ಸಹ ಬದಲಾವಣೆಯೇ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಈ ರುಚಿಯಾದ ಅನ್ನದ ಬಗ್ಗೆ ಅಥವಾ ರೈಸ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ನಾನು ಒಂದು ಸಿಹಿ ಜೋಳ ಅಥವಾ ಅಮೆರಿಕನ್ ಸ್ವೀಟ್ ಕಾರ್ನ್ ಅಂತ ಏನು ಹೇಳ್ತಾರೆ ಅದನ್ನು ತಗೊಂಡಿದ್ದೀನಿ. 3 ಟೊಮೆಟೊ, ಇಲ್ಲಿ 4 ಇಟ್ಕೊಂಡಿದ್ದೀನಿ, ಬಟ್ ನಾನು ಯೂಸ್ ಮಾಡಿರೋದು 3 ಟೊಮೆಟೊ. ಹುಳಿ ಟೊಮೆಟೊ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಸುಡಬೇಕಾಗತ್ತೆ. ಒಲೆ ಮೇಲೆ ಸುಡೋದು, ಡೈರೆಕ್ಟಾಗಿ ಈ ರೀತಿ ಬೆಂಕಿಯಲ್ಲಿ ಸುಡಬೇಕು. ನಿಮ್ಮ ಹತ್ರ ಕೆಂಡ ಲಭ್ಯ ಇದ್ದರೆ ಖಂಡಿತ ನೀವು ಕೆಂಡದಲ್ಲಿ ಸುಡಿ. ನನಗೆ ಇಲ್ಲಿ ಸಾಧ್ಯ ಇಲ್ಲ, ಹಾಗಾಗಿ ನಾನು ಈ ಗ್ಯಾಸ್ ಸ್ಟವ್ ಮೇಲೇ ಒಂದು ಮೆಷನ್ನು ಇಟ್ಕೊಂಡು ಅದರಲ್ಲಿ ಪೂರ್ತಿಯಾಗಿ ಈ ರೀತಿ ಜೋಳವನ್ನು ಮೊದಲಿಗೆ ಸುಡ್ತಾ ಇದ್ದೇನೆ. ಈ ಸುಟ್ಟಿರೋ ಜೋಳ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ, ನನಗಂತೂ ತುಂಬ ಇಷ್ಟ. ಸುಟ್ಟಿರೋ ಜೋಳವನ್ನು ಯಾರೆಲ್ಲ ಇಷ್ಟಪಟ್ಟು ತಿಂತೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಪೂರ್ತಿಯಾಗಿ ಜೋಳವನ್ನು ಮೇಲ್ಭಾಗ ಕಪ್ಪಾಗಬೇಕು, ಬೇಯಬೇಕು ಅದು ಜೋಳ, ಅಲ್ಲಿ ತನಕ ಇದನ್ನು ಸುಟ್ಕೋತಾ ಇದ್ದೀನಿ. ನಂತರ ಹುಳಿ ಟೊಮೆಟೊ, 3 ಹುಳಿ ಟೊಮೆಟೊ ತೊಗೊಂಡಿದ್ದೇನೆ, ಅದನ್ನು ಸಹ ಬೆಂಕಿಯಲ್ಲಿ ನಾನು ಈ ರೀತಿ ಸುಡ್ತಾ ಇದ್ದೀನಿ. ಆದಷ್ಟು ಹುಳಿ ಟೊಮೆಟೊನೇ ತೊಗೊಳ್ಳಿ. ಜಾಮೂನ್ ಟೊಮೆಟೊ ಇದ್ದರೆ ಅದನ್ನು ಬೇಕಿದ್ರೂ ಹಾಕ್ಬೋದು, ತೊಂದರೆ ಇಲ್ಲ. ಟೊಮೆಟೊ ಮೇಲ್ಭಾಗ ಸಹ ಕಪ್ಪಾಗಬೇಕು ಮತ್ತು ಅದು ಬೇಯಬೇಕು, ಅಲ್ಲಿ ತನಕ ನಾನು ಇದನ್ನು ಸುಡ್ತಾ ಇದ್ದೀನಿ. ಪೂರ್ತಿಯಾಗಿ ಟೊಮೆಟೊವನ್ನು ಸುಟ್ಟು ಆಯಿತು. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ನಂತರ 2 ಈರುಳ್ಳಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ, ಅದನ್ನು ಸಹ ಬೆಂಕಿಯಲ್ಲಿ ಸುಡ್ತಾ ಇದ್ದೇನೆ. ನಮಗೆ ಇದಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗ್ತದೆ, ಬಾಕಿದೆಲ್ಲ ತುಂಬ ಈಸಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ಗರಂ ಮಸಾಲ, ಧನಿಯಾ ಪುಡಿ ಅದೆಲ್ಲ ಯಾವುದು ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಇದೆ. ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಟೊಮೆಟೊ ಮೇಲ್ಗಡೆ ಇರುವಂತಹ ಕಪ್ಪು ಸಿಪ್ಪೆ ಭಾಗ ಏನಿದೆ ಅದನ್ನು ಪೂರ್ತಿಯಾಗಿ ಈ ಕಪ್ಪಾದಂತಹ ಭಾಗವನ್ನು ತೆಗೆದಿಟ್ಕೋಬೇಕಾಗತ್ತೆ. ಅದೇ ರೀತಿ ಈರುಳ್ಳಿಯಲ್ಲೂ ಸಹ ನಾನು ಕಪ್ಪಾಗಿರೋ ಭಾಗವನ್ನು ತೆಗಿತಾ ಇದ್ದೇನೆ. ಸ್ವಲ್ಪ ತಣ್ಣಗಾದ ಮೇಲೆ ನೀವು ಈ ಸ್ಟೆಪ್ಪನ್ನು ಮಾಡಿ, ಬಿಸಿ ಇದ್ದಾಗ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಂತರ ಬೆಳ್ಳುಳ್ಳಿ ಗಡ್ಡೆಯನ್ನು ಸಹ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೇನೆ. ಈಗ ಈ ಸುಟ್ಟಿರುವಂತಹ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಏನಿದೆ ಅದನ್ನು ಹೆಚ್ಕೋತಾ ಇದ್ದೀನಿ. ನೋಡಿ, ಆಲ್ರೆಡಿ ಒಳಗಡೆ ಚೆನ್ನಾಗಿದು ಬೆಂದಿದೆ. ನಮಗೆ ಈ ಅನ್ನದ ಬಗೆಯಲ್ಲಿ ಆ ಸ್ಮೋಕಿ ಸ್ಮೆಲ್ಲು ಜಾಸ್ತಿ ಬರಬೇಕು. ಸ್ಮೋಕಿ ಸ್ಮೆಲ್ ಇದ್ರೇ ಇದು ತುಂಬ ರುಚಿಯಾಗಿ ಇರೋದು. ನಂತರ ಈ ಈರುಳ್ಳಿಯಲ್ಲೂ ಸಹ ಕಪ್ಪಾದಂತಹ ಭಾಗವನ್ನು ತೆಗೆದು ಇದನ್ನು ಹೆಚ್ಚಿಟ್ಕೋತಾ ಇದ್ದೀನಿ. ಮಕ್ಕಳ ಲಂಚ್ ಬಾಕ್ಸಿಗೆ ಅಥವಾ ನಾನು ಆಗಲೇ ಹೇಳಿದಾಗೆ ಬರೀ ಅನ್ನ ಸಾರು ತಿಂದು ಬೋರ್ ಆಗಿದೆ ಅಥವಾ ಅದೇ ಪಲಾವು ಬಾತುಗಳನ್ನು ತಿಂದು ಬೋರ್ ಆಗಿದೆ ಅಂತನ್ನುವಾಗ ಖಂಡಿತ ನೀವು ಈ ರೆಸಿಪಿ ಟ್ರೈ ಮಾಡಿ. ಸಾಮಾನ್ಯವಾಗಿ ಮಕ್ಕಳಿಗೆ ಈ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಆಗುತ್ತಲ್ವ. ಪೂರ್ತಿಯಾಗಿ ಹೆಚ್ಚಿ ಆಗಿದೆ. ಈಗ ಹೆಚ್ಚಿದಂತಹ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಒಂದು 3-4 ಬ್ಯಾಡಗಿ ಮೆಣಸನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನೀರಿನಲ್ಲಿ ನೆನೆಸಿರುವಂತಹ ಬ್ಯಾಡಗಿ ಮೆಣಸನ್ನು ಹಾಕಿ ಇದನ್ನು ನುಣ್ಣಗೆ ಹರ್ಕೊಂಡು ಬರ್ತೇನೆ. ಬ್ಯಾಡಗಿ ಮೆಣಸಿನ ಬದಲಾಗಿ ನೀವು ಇಲ್ಲಿ ಹಸಿ ಮೆಣಸನ್ನು ಬೇಕಿದ್ರೂ ಒಲೆ ಮೇಲೆ ಸುಟ್ಟೇನೆ ಹಾಕ್ಕೋಬೋದು. ನೋಡಿ, ಪೂರ್ತಿಯಾಗಿ ಮಸಾಲೆಯನ್ನು ಅರ್ದು ಆಯಿತು. ಈ ಕಡೆ ಸುಟ್ಕೊಂಡಿರುವಂತಹ ಜೋಳ ಸಹ ತಣ್ಣಗಾಗಿದೆ. ಮಧ್ಯದಲ್ಲಿ ಒಂದು ಹೋಳು ಮಾಡಿಕೊಂಡ್ರೆ ಸುಲಭವಾಗಿ ಇದನ್ನು ಈ ರೀತಿ ತೆಕ್ಕೊಳ್ಬೋದು. ಸ್ವಲ್ಪ ಬಿಸಿ ಇರುವಾಗ ತೆಗೆಯೋದು ಕಷ್ಟ ಆಗುತ್ತೆ. ತಣಿದ ಮೇಲೆ ಪೂರ್ತಿಯಾಗಿ ಜೋಳವನ್ನು ಸಹ ತೆಗೆದಿಟ್ಕೋತಾ ಇದ್ದೀನಿ. ಈಗ ಒಂದು ಅಗಲವಾದಂತಹ ಬಾಣಲೆಗೆ 2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬದಲಾಗಿ ಬೆಣ್ಣೆ, ತುಪ್ಪ ಯಾವ್ದು ಸಹ ಹಾಕ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ನಾವು ಸುಟ್ಟು ಬಿಡಿಸಿಟ್ಕೊಂಡಿರುವಂತಹ ಜೋಳ ಏನಿದೆ ಅದನ್ನು ಹಾಕಿಬಿಟ್ಟು 1ರಿಂದ 1.5 ನಿಮಿಷ ಇದನ್ನು ಹುರ್ಕೊಳ್ಳಿ. ಜೋಳ ಸ್ವಲ್ಪ ಆಲ್ರೆಡಿ ಚೆನ್ನಾಗಿ ಬೆಂದಿದೆ, ಎಣ್ಣೆಯಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅದು ಉಬ್ಬಿ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಹುರ್ಕೊಂಡು ನಂತರ ನಾವು ರುಬ್ಬಿದಂತಹ ಮಸಾಲೆ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಹುರ್ಕೋಬೇಕಾಗತ್ತೆ. ಆಲ್ರೆಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ, ಆದರೂ ಇದನ್ನು ಸ್ವಲ್ಪ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಹುರ್ಕೋಬೇಕು. ಅಷ್ಟರಲ್ಲಿ ನಾನಿಲ್ಲಿ ಒಂದು 2 ಲೋಟದಷ್ಟು ಅಕ್ಕಿಯನ್ನು ಅನ್ನ ಮಾಡಿ ಇಟ್ಕೊಂಡಿದ್ದೇನೆ. ಉದುರುದ್ರಾಗಿ ಅನ್ನ ಮಾಡಿ ಇಟ್ಕೊಳ್ಳಿ, ಮುದ್ದೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ತಣ್ಣಗೆ ಮಾಡಿ ಇಟ್ಕೊಳ್ಳಿ, ಬಿಸಿ ಅನ್ನ ಹಾಕಿದ್ರೆ ಮುದ್ದೆ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮಸಾಲೆ ಎಲ್ಲ ಅನ್ನಕ್ಕೂ ಹಿಡಿಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ನಾವು ಈರುಳ್ಳಿ ಟೊಮ್ಯಾಟೊ ಎಲ್ಲದನ್ನು ರುಬ್ಬಿ ಹಾಕಿರೋದ್ರಿಂದ, ಅದರಲ್ಲೂ ಎಲ್ಲದನ್ನು ಸುಟ್ಟಿ ರುಬ್ಬಿ ಹಾಕಿರೋದ್ರಿಂದ ಡಿಫ್ರೆಂಟಾಗಿ ಇರುತ್ತೆ. ನೋಡಿ ಒಳ್ಳೆ ಬಣ್ಣದಲ್ಲಿ ಸಹ ಬಂದಿದೆ. ಈಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸ್ಮೋಕಿ ಸ್ಮೆಲ್ ಇರೋ ಕಾರ್ನ್ ರೈಸ್ ಅಥವಾ ಬರ್ನ್ ಕಾರ್ನ್ ರೈಸ್ ತಯಾರಾಯಿತು. ನೋಡಿದ್ರಲ್ಲ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಹಾಗೆ ಬಿಸಿ ಬಿಸಿಯಾಗಿ ತಿನ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟದ ಯಾವುದೇ ಗ್ರೇವಿ ಜೊತೆ ಬೇಕಿದ್ರೂ ಸರ್ವ್ ಮಾಡ್ಬೋದು. ನಾನಿಲ್ಲಿ ಸೌತೆಕಾಯಿ ಈರುಳ್ಳಿ ಹಾಕಿ ಮಾಡಿರುವಂತಹ ಮೊಸರು ಬಜ್ಜಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಜೋಳದಿಂದ ಮಾಡಿರುವಂತಹ ಈ ಅನ್ನದ ಬಗ್ಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಸಹ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.